ಜ್ಞಾನಜ್ಯೋತಿ ಆವರಣದಲ್ಲಿ ನಿಮ್ಮ ಸಲುವಾಗಿ ನಿಮ್ಮ ಒಂದು ಕೆಲಸದ ಬಗ್ಗೆ, ನಿಮ್ಮಲ್ಲಿರೋ ಗುಣಗಳ ಬಗ್ಗೆ ತುಂಬ ಕೊಂಡಾಡಿಕೊಂಡು ಇವತ್ತು ಸಂಖ್ಯೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? I am glad to be here. Bangalore is also a wonderful place. It has wonderful people. I am connected to wonderful people here since long. Judges, lawyers and other public men and women. So I am happy to be here today to be talking about a person who has achieved remarkable things in his life. ಸರ್, ಈ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಜಡ್ಜಸ್ ಬರ್ತಾ ಇದ್ದಾರೆ ಅಂತಾರೆ. ನೀವು ಈ ಬಗ್ಗೆ ಏನು ಹೇಳ್ತೀರಾ ಸರ್? If the High Court judges are being invited and they are coming, it means that they place great value on the work and accomplishments of Sri Narasimhan. And ordinarily, of course, somebody who completes 50 years in the profession, both as a judge and a lawyer, is not a small measure. And I'm indeed so glad that judges are coming here today to celebrate his accomplishments. ನಿಮ್ಮ ಇದುವರೆಗೂ ಸೇವೆ ಒಂದು ಗುಣಾತ್ಮಕ, ಒಂದು ಅತ್ಯುತ್ತಮವಾದ ಸೇವೆ ಅಂತೀರಾ. ಈ ಒಂದು ಸೇವೆಯಲ್ಲಿ ನೀವು ಯಾವ ರಾಜ್ಯದಲ್ಲಿ ಅಥವಾ ಯಾವ ಒಂದು ಕೋರ್ಟ್ನಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಆಗಿತ್ತು, ನಿಮಗೆ ಭಾಳ ಖುಷಿ ಅನಿಸಿದ್ದು ವಿಚಾರ ಹಂಚ್ಕೊಳ್ಳಿ ಸರ್. I think I'm happy with any part of India. I have practiced in almost all the high courts, and every high court is a... But of course, as I said, I have special affinities with the Karnataka High Court. Right from the days when just E.S. Venkatramaya became Chief Justice of the Supreme Court. And there were so many judges here and who came to the Supreme Court. So Karnataka High Court certainly ranks high in many high courts as far as the bar and the bench is concerned. And the southern part of our country certainly is very different in the professional accomplishments. It has a long history. ಥ್ಯಾಂಕ್ ಯು ಸರ್. ಇವತ್ತು ನಿಮಗೆ ಒಂದು ದೊಡ್ಡ ಫಂಕ್ಷನ್ ಮಾಡ್ತಿದ್ದಾರೆ. ಈ ಒಂದು ಫಂಕ್ಷನ್ನು ನಮ್ಮ ಏನು ಬೆಂಗಳೂರಿನ ವಕೀಲರ ಸಂಘ ಮತ್ತು ಏನು ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ವಕೀಲರ ಸಂಘ ಮಾಡ್ತಾಯಿದೆ, ಈ ಒಂದು ಮಾಡ್ತಾ ಇರ್ತಕ್ಕಂಥ ಒಂದು ಆನರು ನಿಮಗೆ ಎದೆ ತಟ್ಟಿ ಇದೇ ಥರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಕೀಲರುಗಳಿಗೂ ನಿಮ್ಮ ಒಂದು ಆಶೀರ್ವಾದ ಬೇಕು ಅಂತ ಹೇಳ್ತಾ ನಮ್ಮ ಈ ಚಾನಲ್ ಮುಖಾಂತರ ನಿಮ್ಮ ಪ್ರಾಸ್ಕೊತೀನಿ. Certainly, it's my pleasure and privilege to talk to each and every one in the legal fraternity. Is always a pleasure, and to share your views, your values, your experience, your perspectives, and how the legal profession can do better and be of in great service to humanity is always my passion. Thank you so much. ಈ ಮಾಸ್ ಟಿವಿಯ ಪ್ರಿಯ ವೀಕ್ಷಕರಿಗೆ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ರಾಜ್ಯದ ಎಲ್ಲ ವಕೀಲರ ಪರವಾಗಿಯೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ಯಾಕಂದ್ರೆ ವಕೀಲರ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ಮಾಸ್ ಟಿವಿಯವರು ಅದನ್ನು ಇಡೀ ರಾಜ್ಯದ ಎಲ್ಲ ವಕೀಲರಿಗೂ ಮತ್ತು ಸಾರ್ವಜನಿಕರು ಮುಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಸಿಬ್ಬಂದಿ ವರ್ಗಕ್ಕೂ ಈ ಮಾಸ್ ಟಿವಿ ವೀಕ್ಷಕರಿಗೂ ಮೊದಲನೇದಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಇವತ್ತೇನು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ತುಂಬ ನೀಟಾಗಿ ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಮಾತಾಡಿದ್ದು ಭಾಳ ಇಂಪ್ರೆಷನ್ ಆಗ್ತಾಯಿದೆ. ಅದರ ಜೊತೆಗೆ ಮುಂದಿನ ದಿನಮಾನದಲ್ಲಿಯೂ ಸಹ ಏನು 50 ವರ್ಷ ಆಗಿದ ಎಲ್ಲ ವಕೀಲರಿಗೂ ಸಹ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ನವೆಂಬರ್ 1ನೇ ತಾರೀಕಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಈ ಮಾಸ್ ಟಿವಿ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರಿಗೂ ಸಹ 1ನೇ ತಾರೀಕಿಗೆ ರಾಜ್ಯ ವಕೀಲರ ಪರಿಷತ್ತಿಗೆ ಬರಬೇಕು, ತಮಗೆಲ್ಲರಿಗೂ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ, ಈ ಮಾಸ್ ಟಿವಿ ವೇದಿಕೆ ಮುಖಾಂತರ ನಮ್ಮ ವಕೀಲರ ಮಕ್ಕಳು ರಾಜ್ಯದಲ್ಲಿರ್ತಕ್ಕಂಥವ್ರು SLC PUC ಡಿಗ್ರಿಯಲ್ಲಿ 80, 90, 85 ಮತದಾನ ಪರ್ಸೆಂಟೇಜನ್ನು ತೊಗೊಂಡವ್ರಿಗೆ ನಾವು ಸನ್ಮಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕೆ ಆದಷ್ಟು ಶೀಘ್ರದಲ್ಲೇ ಹೆಸರನ್ನು ನೋಂದಾಯಿಸಬೇಕು. ಈ ಏನು ನಮಗೆ ಹಿರಿಯ ವಕೀಲರು ಇವತ್ತೇನು ದಿವಸ ನಾವು ಕಾರ್ಯಕ್ರಮ ಮಾಡ್ತೀವಿ, ಅವರ ಮಾರ್ಗದರ್ಶನ, ಅವರು ನಡೆದ ಬಂದ ದಾರಿ ಇಡೀ ರಾಜ್ಯದ ಎಲ್ಲ ವಕೀಲರಿಗೂ ಮಾದರಿಯಾಗಿದೆ. ಇವತ್ತೇನು ದಿವಸ ಈ ಕಾರ್ಯಕ್ರಮ ನಡೀತಿದೆಯಲ್ಲ, ಮಾಸ್ ಟಿವಿ ಅವರು ಅದನ್ನ ಎಲ್ರಿಗೂ ತೋರಿಸ್ಲಿಕ್ಕೆ ಇಚ್ಛೆಪಡ್ತಾರೆ. ನಾವು ಇದನ್ನು ನೋಡಿದ ನಂತರ ಈ ಹಿಂದೆ ಹಿರಿಯರು ಯಾವ ರೀತಿಯಾಗಿ ನಡ್ಕೊಂಡ್ಬಂದರು ಆ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಬೇಕು ಅಂತೇಳಿ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷನಾಗಿ ಹಾಗೂ ರಾಜ್ಯದ ಎಲ್ಲ ವಕೀಲರ ಪರವಾಗಿ ನಿಮ್ಮೆಲ್ಲರಿಗೂ ಸಹ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಸ್ ಟಿವಿ ಅವರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಅಭೂತಪೂರ್ವವಾಗಿದೆ, ಅತಿ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಇವತ್ತು ಈ ಸಲ ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್ ತಾವೇನಾದ್ರು ಮತ್ತೆ ತಾವು ಚುನಾವಣೆ ನಿಂತ್ಕೋತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿ ಎಲ್ಲ ವಕೀಲರು ಅಪೇಕ್ಷೆ ಏನಿರೋದಂದ್ರೆ ರಾಜ್ಯ ವಕೀಲರ ಪರಿಷತ್ನಲ್ಲಿ ಒಳ್ಳೆಯ ಕೆಲಸ ಆಗಬೇಕಂತಿದೆ.
ಏನೋ ನಾವು ಮಾಡಿದಂಥ ಕೆಲಸಗಳು ಅವರಿಗೆ ಒಳ್ಳೆಯದು ಅಂತ ಅನಿಸಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ವಕೀಲರು ನೀವು ನಿಲ್ಲಲೇಬೇಕು, ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಒಂದು ಫೋನ್ ಕರೆಗಳು ಭಾಳ ಬರ್ತಾ ಇದ್ದಾವೆ. ಆ ಮತದಾರರ ಅಪೇಕ್ಷೆ ಮೇರೆಗೆ ನಾನು ಮತ್ತೆ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಮೊನ್ನೆ ನಮ್ಮ ದೀಪಾವಳಿ ಪಾಡ್ಯ ದಿವಸ ನಾನು ನಿರ್ಣಯ ಮಾಡಿಕೊಂಡು ಗದಗ ಜಿಲ್ಲೆಯ ಎಲ್ಲ ವಕೀಲ ಸಂಘಕ್ಕೂ ಭೇಟಿ ಕೊಟ್ಟು ಬಂದೆ. ಅಲ್ಲಿ ಭೇಟಿ ಕೊಟ್ಟಾಗ ಗೊತ್ತಾಯಿತು ಎಲ್ಲರೂ ವಕೀಲರು ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಬೆಂಬಲ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಆ ದೃಷ್ಟಿಯೊಳಗೆ ಮತ್ತೆ ಬರುವ ರಾಜ್ಯ ವಕೀಲ ಪರಿಷತ್ ಚುನಾವಣೆಯಲ್ಲಿ ಎಲ್ಲ ವಕೀಲರ ಅಪೇಕ್ಷೆ ಮೇರೆಗೆ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಮ್ಮ ಎಲ್ಲ ವೆಲ್ವಿಷರ್ ಜೊತೆ ಚರ್ಚೆ ಮಾಡಿ ನಿರ್ಣಯವನ್ನು ಕೈಗೊಂಡಾಗಿದೆ. ಸರ್, ಶ್ರೀರಂಗಪಟ್ಟಣದಿಂದ ನಮ್ಮ ಸೋಮ್ ಅಂತೇಳಿ ಎಸ್ ಸರ್ ಅಧ್ಯಕ್ಷ ಬಂದಿದ್ದಾರೆ. ಸುಮಾರು ಜನ ಶ್ರೀರಂಗಪಟ್ಟಣ ವಕೀಲರು ಮತ್ತು ಸುಮಾರು ಜನ ಮಂಡ್ಯ ಕಡೆ ವಕೀಲರು ಬಂದಿದ್ದಾರೆ. ಅವರು ಬಂದಾಗೆಲ್ಲ ಯಾರೋ ನಿಮ್ಮ ಹೆಸರು ಹೇಳ್ತಾ ಇದ್ರು, ಇನ್ನೂ ಅಧ್ಯಕ್ಷ ಬಂದಿಲ್ವಾ ಅಂತ. ಅದು ಹೇಗೆ ಸರ್, ಎಲ್ಲರ ಮನಸ್ಸಲ್ಲಿ ನೀವು ಇದಿರಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಮೊದಲೇ ಆಗ್ರಹ ಆಗಿತ್ತು. ನಾನು 5:30ಗೆ ರೆಡಿ ಇದ್ದೆ, ಬಟ್ ಕಾರಣಾಂತರಗಳಿಂದ ಆಫೀಸ್ ವರ್ಕ್ ಇರೋದ್ರಿಂದ ತಡವಾಗಿ ಬಂದಿದ್ದೀನಿ. ಆ ತಡವಾಗಿ ಬಂದರೂ ಸಹ ಈ ಕಾರ್ಯಕ್ರಮದಲ್ಲಿ ಲೇಟಾಗಿ ಬಂದಿದ್ದೀನಿ ಅನ್ನೋ ಕೊರವು ನನ್ನಲ್ಲಿದೆ. ಆದರೆ ಎಲ್ಲ ವಕೀಲರಿಗೂ ನಾನು ಭೇಟಿಯಾಗಿ ಎಲ್ರಿಗೂ ಅವರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಮುಂದಿನ ದಿನಮಾನದಲ್ಲಿ ನ್ಯಾಯಾಂಗ ಇಲಾಖೆಗೂ ವಕೀಲರಿಗೂ ಒಳ್ಳೆಯ ಕೆಲಸ ಆಗುವಂಥದ್ದನ್ನು ಎಲ್ಲರೂ ಸಲಹೆ ಪಡೆದು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾಸ್ ಟಿವಿ ಮುಖಾಂತರ ಎಲ್ಲ ಗ್ರಾಹಕರಿಗೂ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಡೆಲ್ಲಿಯಿಂದ ಈ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ಇದು ನನಗೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾದ ಕೂಡಲೇ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಅಟೆಂಡ್ ಮಾಡ್ತಾಯಿದ್ದೀನಿ. ಮತ್ತು 5 decades of law practice is not an ordinary achievement. I really wish him congratulations for his tireless efforts and for setting high standards of excellence for the young lawyers, young generation of lawyers who follow his footsteps. It is really a landmark achievement, and I am really happy to be part of this occasion of celebrating 50 years of law practice of Narasimhan sir. Really, it's a proud moment, and along with me, my friend Ramesh has come, Shiv Kumar and many other advocates from High Court Karnataka and Civil Court have come here to participate and celebrate this function. Thank you.